ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಹಾಗೂ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈ ಸಂದರ್ಭ ಬಹಳ ಮಹತ್ವದ. ಹೌದು, BJPಗಂತೂ ಕರ್ನಾಟಕದಲ್ಲಿ ಸವಾಲಾಗುವುದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದಿದ್ದಕ್ಕೂ ಇನ್ನು ಮುಂದೆ UP ಉತ್ತರ ಪ್ರದೇಶದಲ್ಲಿ ಗೆಲ್ಲುವುದಕ್ಕೂ ಅಂತರ ಅದ. UPಯಲ್ಲಿ ಆಲ್ರೆಡಿ ಸರ್ಕಾರ ಅದ. ಅಲ್ಲಿರೋದು ಏನಪ್ಪ ಅಂತಂದ್ರೆ UPಯಲ್ಲಿ ಉತ್ತರ ಪ್ರದೇಶದಲ್ಲೇ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ. ಅದು ರಾಜಕೀಯವಾಗಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯದ ಮೋದಿ ಮತ್ತು ನಮ್ಮ ಯೋಗಿ ಆದಿತ್ಯನಾಥ್ ಮಧ್ಯದಲ್ಲೇ ಅಂತ ಹೇಳ್ತಾರೆ. ಅದು ಅವ್ರನ್ನ ಸುಸರವಾಗಿ ನಡೀಬೋದು ವಿನಃ ಮೋಸ್ಟ್ಲಿ ಅಲ್ಲಿ ನಮ್ಮ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಮಾಡಿದ ತಪ್ಪನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ ಅವ್ರಿಗೆ ಸೋಲು ಬರೋದು ಗ್ಯಾರಂಟಿ. ಹೀಗಾಗಿ ಈಗ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಮತ್ತೇನು ಏನು ಹೇಳಿ ಬಟೆಂಗೆದು ಕಟೆಂಗೆ ಅನ್ನುವಂಥ ವಿಚಾರನೆಲ್ಲ ತುಂಬಿ ಮೋಸ್ಟ್ಲಿ BJP ಗೆಲ್ಲುವ ಹಂತದಲ್ಲದಂತ ಇವತ್ತಿನ ಅಭಿಪ್ರಾಯ. ಅಲ್ಲಿ ಜನಸಾಮಾನ್ಯರು ಮಾತಾಡುವಂಥದ್ದು. ಆದ್ರೆ ಇನ್ನೂ ಟೈಮ್ ಅದ ಅದಕ್ಕೆ. ಬಟ್ ಬರ್ತದೆ 27 ಮಾರ್ಚ್ ಏಪ್ರಿಲ್ದಲ್ಲಿ ಅಷ್ಟರೊಳಗಾಗಿ ಅಲ್ಲಿ ನಡೆಯುವಂಥದ್ದು. 20 ಜನರಲ್ಲಿ ನಂಬರ್ ನಡೀತಾ ಇದೆ ಕರ್ನಾಟಕದಲ್ಲೇ. ವೆಸ್ಟ್ ಬೆಂಗಾಲಕ್ಕೆ ಮತ್ತು ಕರ್ನಾಟಕ ಕಂಪೇರ್ ಮಾಡುವಂಥದ್ದು. ಉತ್ತರ ಪ್ರದೇಶದಲ್ಲಂತೂ ಮೋಸ್ಟ್ಲಿ BJP ಗೆಲ್ಬೋದು. ಆದರೆ ಕಾಂಗ್ರೆಸ್ಸನ್ನು ಜೊತೆಗೂಡಿಸಿಕೊಂಡು ಅಖಿಲೇಶ್ ಯಾದವ್ ಏನಾದರೂ ಹೊಸ ಫ್ರಂಟನ್ನು ಮಾಡಿದರೆ ಒಂದಿಷ್ಟು ತೊಂದರೆ ಆಗ್ಬೋದೇನೋ. ಆದರೆ